ಎಂಜಿನಿಯರ್ಗಳಿಗಷ್ಟೇ ಅಲ್ಲ H1B ವೀಸಾ, ಟೆಕ್ಕಿಗಳನ್ನು ಮೀರಿಸುತ್ತೆ ಡಾಕ್ಟರ್ ಸಂಬಳ. ಅಮೆರಿಕ ಮತ್ತು H1B ವೀಸಾ ಅಂದ ಕೂಡಲೇ ನಮಗೆ ತಕ್ಷಣ ನೆನಪಿಗೆ ಬರೋದು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸಿಲಿಕಾನ್ ವ್ಯಾಲಿ ಮತ್ತು IT ಕಂಪನಿಗಳು. 16 ವರ್ಷಗಳಿಂದ ಭಾರತೀಯ IT ವೃತ್ತಿಪರರೇ ಅಮೆರಿಕದ ಈ ಪ್ರತಿಷ್ಠಿತ ವೀಸಾದ ಅಧಿಪತಿಗಳಾಗಿದ್ದಾರೆ. ಅದೇ ಕಾರಣಕ್ಕೆ ಅಮೆರಿಕದ ಬಹಳಷ್ಟು ನಾಯಕರು, ಹೋರಾಟಗಾರರು H1B ವೀಸಾ ವ್ಯವಸ್ಥೆಯನ್ನೇ ತೆಗೆದುಹಾಕಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಇತ್ತೀಚಿನ ಒಂದು ವರದಿ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ಅಮೆರಿಕದಲ್ಲಿ ಈಗ ಅತಿ ಹೆಚ್ಚು ಸಂಬಳ ಪಡಿತಿರೋರು ಟೆಕ್ ಉದ್ಯೋಗಿಗಳಲ್ಲ, ಬದಲಾಗಿ ವೈದ್ಯಕೀಯ ತಜ್ಞರು. ಅದರಲ್ಲೂ ವಿಶೇಷವಾಗಿ ಭಾರತೀಯ ಮೂಲದ ವೈದ್ಯರು ಅಮೆರಿಕದ ವೇತನ ಶ್ರೇಣಿಯಲ್ಲಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ. ಅಮೆರಿಕ ಮೂಲದ ವಲಸೆ ಕಾನೂನು ಸಂಸ್ಥೆಯೊಂದು ಬಿಡುಗಡೆ ಮಾಡಿದ್ದ ಆಸಕ್ತಿದಾಯಕ ವರದಿ ಬಹಳಷ್ಟು ವಿಷಯಗಳನ್ನು ಹೊರಹಾಕಿದೆ. ಅಮೆರಿಕದಲ್ಲಿ ವೈದ್ಯರ ಸಂಬಳ ಎಷ್ಟಿದೆ, ಯಾವ ನಗರಗಳಲ್ಲಿ ಹೆಚ್ಚು ಬೇಡಿಕೆ ಇದೆ, ಒಬ್ಬ ವೈದ್ಯರಿಗೆ ಅಮೆರಿಕದಲ್ಲಿ ನೆಲೆಸೋಕೆ ಎದುರಾಗೋ ಸವಾಲುಗಳೇನು, ಈ ಎಲ್ಲದರ ಬಗ್ಗೆ ವಿವರ ನಿಮ್ಮ ಮುಂದೆ ಇದೆ. ನೀವು ನೋಡ್ತಿರೋದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್. ತಜ್ಞ ವೈದ್ಯರಿಗೆ 2.5 ಕೋಟಿ ರೂಪಾಯಿ ಸಂಬಳ. US-ನಲ್ಲಿ ಯಾವ ವೈದ್ಯರಿಗೆ ಹೆಚ್ಚು ಬೇಡಿಕೆ? ಮ್ಯಾನಿಫೆಸ್ಟ್ ಲಾ ಅನ್ನೋ ಕಾನೂನು ಸಂಸ್ಥೆ H1B ವೀಸಾ ಬಗ್ಗೆ ಒಂದು ವರದಿಯನ್ನು ಪ್ರಕಟ ಮಾಡಿದೆ. ಆ ವರದಿಯನ್ನು ಅಮೆರಿಕದ ಕಾರ್ಮಿಕ ಇಲಾಖೆಯ ಅಂಕಿಅಂಶಗಳನ್ನು ಆಧರಿಸಿ ಸಿದ್ಧಪಡಿಸಲಾಗಿದೆ. ಆ ವರದಿ ಪ್ರಕಾರ H1B ವೀಸಾ ಅಡಿಯಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯೋ ಟಾಪ್ 15 ಉದ್ಯೋಗಗಳಲ್ಲಿ 11 ಉದ್ಯೋಗಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿವೆ. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತಲೂ ಈ ಸ್ಪೆಷಲಿಸ್ಟ್ ವೈದ್ಯರು ದುಪ್ಪಟ್ಟು 3 ಪಟ್ಟು ಹೆಚ್ಚು ಹಣ ಗಳಿಸ್ತಿದ್ದಾರೆ. ಉದಾಹರಣೆಗೆ, ಒಬ್ಬ ಸಾಮಾನ್ಯ ಸಾಫ್ಟ್ವೇರ್ ಮ್ಯಾನೇಜರ್ ಅಥವಾ ಲಾಯರ್ ಸಂಬಳ ವರ್ಷಕ್ಕೆ $1 ಲಕ್ಷದಿಂದ $2 ಲಕ್ಷ ಆಸುಪಾಸಿನಲ್ಲಿದ್ದರೆ, ಸ್ಪೆಷಲಿಸ್ಟ್ ವೈದ್ಯರ ಸಂಬಳ $3 ಲಕ್ಷ ಆರಂಭ ಆಗುತ್ತೆ. ವರದಿ ಪ್ರಕಾರ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞರು, ಅರವಳಿಕೆ ತಜ್ಞರು, ರೇಡಿಯಾಲಜಿಸ್ಟ್ಗಳು, ಸರ್ಜನ್ಗಳು ಮತ್ತು ನರರೋಗ ತಜ್ಞರು ಈ ಪಟ್ಟಿಯಲ್ಲಿ ಮೊದಲಿದ್ದಾರೆ. ಇವರ ವಾರ್ಷಿಕ ಸರಾಸರಿ ವೇತನ $3 ಲಕ್ಷ, ಅಂದರೆ ಸುಮಾರು 2.5 ಕೋಟಿ ರೂಪಾಯಿ ದಾಟಿದೆ. ಕೆಲವು ಕ್ಷೇತ್ರಗಳಲ್ಲಂತೂ ಇದು $4 ಲಕ್ಷ ಅನ್ನ ಮೀರುತ್ತೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಭಾರತೀಯ ಮೂಲದ ವೈದ್ಯರ ಸಾಧನೆ. ಮ್ಯಾನಿಫೆಸ್ಟ್ ಲಾ ಸಂಸ್ಥೆ ಹೇಳೋ ಹಾಗೆ ಭಾರತೀಯರು ಅಂದ ಕೂಡಲೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೆನಪಾಗುತ್ತೆ. ಆದರೆ ಈಗ ಭಾರತೀಯ ಮೂಲದ ವೈದ್ಯರು ಅಮೆರಿಕದ ವೈದ್ಯಕೀಯ ಕ್ಷೇತ್ರದ ಅತ್ಯುನ್ನತ ವೇತನ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಮೆರಿಕದ ಜನಸಂಖ್ಯೆಯಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಲ್ಲಿ ಆರೋಗ್ಯ ಸೇವೆಯ ಅವಶ್ಯಕತೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಅಲ್ಲಿನ ಸ್ಥಳೀಯ ವೈದ್ಯರ ಸಂಖ್ಯೆ ಕಡಿಮೆ ಇದೆ. ಈ ಕೊರತೆಯನ್ನು ನೀಗಿಸೋಕೆ ಭಾರತದಂತಹ ದೇಶಗಳಿಂದ ಹೋದ ಪ್ರತಿಭಾವಂತ ವೈದ್ಯರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ವೇತನ ಅನ್ನೋದು ಕೇವಲ ನಿಮ್ಮ ಡಿಗ್ರಿಯ ಮೇಲೆ ಮಾತ್ರ ಅಲ್ಲ, ನೀವು ವಾಸ ಮಾಡೋ ಸ್ಥಳದ ಮೇಲೂ ಅವಲಂಬಿಸಿರುತ್ತೆ. ಅಮೆರಿಕದ ಪಶ್ಚಿಮ ಕರಾವಳಿ ಭಾಗಗಳಾದ ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್ ಮತ್ತು ಒರೆಗಾನ್ ರಾಜ್ಯಗಳಲ್ಲಿ ತಜ್ಞ ವೈದ್ಯರಿಗೆ ಒಳ್ಳೆಯ ವೇತನ ಸಿಗುತ್ತೆ. ಸ್ಯಾನ್ ಹೋಸ್ ನಗರದಲ್ಲಿ H1B ವೀಸಾದಲ್ಲಿ ಕೆಲಸ ಮಾಡ್ತಿರೋರಿಗೆ ಸಂಬಳ $1,84,772 ಇದ್ರೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ $1,73,000 ಇದೆ. ಸಣ್ಣ ಪಟ್ಟಣಗಳಲ್ಲಿ ಕೆಲಸಕ್ಕೆ ಜಾಸ್ತಿ ಸಂಬಳ. ಭಾರತೀಯ ವೈದ್ಯರಿಗೆ ಅವಕಾಶ ಸುಲಭ ಇಲ್ಲ. ಸಾಮಾನ್ಯವಾಗಿ ಭಾರತದಲ್ಲಿನ ಹೆಚ್ಚಿನ ಡಾಕ್ಟರ್ಗಳು ಗ್ರಾಮೀಣ ಭಾಗಗಳಲ್ಲಿ ಕೆಲಸ ಮಾಡೋಕೆ ಹಿಂದೇಟು ಹಾಕ್ತಾರೆ. ಯಾಕಂದ್ರೆ ಅಲ್ಲಿ ಸೌಲಭ್ಯಗಳು ಕಡಿಮೆ, ಅವಕಾಶಗಳು ಕಡಿಮೆ, ಸಂಬಳನೂ ಕಡಿಮೆ ಅನ್ನೋದು ಕಾರಣ. ಆದರೆ US-ನಲ್ಲಿ ವೈದ್ಯರ ಸಂಬಳದ ಲೆಕ್ಕಾಚಾರದಲ್ಲಿ ಒಂದು ಟ್ವಿಸ್ಟ್ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು, ನ್ಯೂಯಾರ್ಕ್ ಅಥವಾ ಲಾಸ್ ಏಂಜಲೀಸ್ನಂತಹ ದೊಡ್ಡ ನಗರಗಳಿಗಿಂತಲೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ವೈದ್ಯರಿಗೆ ಸಂಬಳ ಜಾಸ್ತಿ ಸಿಗುತ್ತೆ. ವರದಿಯ ಪ್ರಕಾರ 3.5 ಲಕ್ಷಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇರುವ ಪಾರ್ಕರ್ಸ್ಬರ್ಗ್, ವೆಸ್ಟ್ ವರ್ಜಿನಿಯಾ ಮತ್ತು ನಾರ್ತ್ ಕರೋಲಿನಾದ ಜಾಕ್ಸನ್ ವಿಲ್ಲೆಯಂತಹ ನಗರಗಳಲ್ಲಿ ವೈದ್ಯರ ಸರಾಸರಿ ವೇತನ $3,15,000 ಹೆಚ್ಚಾಗಿದೆ. US-ನ ಕೆಲವು ವೈದ್ಯರ ಪ್ರಕಾರ ಎಲ್ಲಿ ಬೇಡಿಕೆ ಹೆಚ್ಚಿದ್ದು ವೈದ್ಯರ ಸಂಖ್ಯೆ ಕಡಿಮೆ ಇರುತ್ತೋ ಅಲ್ಲಿ ಸಂಬಳ ಹೆಚ್ಚಾಗಿರುತ್ತೆ.
ಉದಾಹರಣೆಗೆ ಅಲಾಸ್ಕಾದಂತಹ ಕಠಿಣ ಪ್ರದೇಶಗಳಲ್ಲಿ ಸಂಬಳ ಅತ್ಯಂತ ಹೆಚ್ಚಾಗಿರುತ್ತೆ. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ಕೊರತೆ ಇರೋದ್ರಿಂದ ಅಲ್ಲಿನ ಆಸ್ಪತ್ರೆಗಳು ತಜ್ಞ ವೈದ್ಯರನ್ನು ಸೆಳೆಯೋಕೆ ಕೋಟಿಗಟ್ಟಲೆ ಹಣ ನೀಡೋಕೆ ಸಿದ್ಧ ಇರ್ತವೆ. ಇಷ್ಟೆಲ್ಲ ದೊಡ್ಡ ಸಂಬಳ ಕೇಳಿದ ತಕ್ಷಣ ಎಲ್ರಿಗೂ ಅಮೆರಿಕಕ್ಕೆ ಹೋಗಬೇಕು ಅನಿಸಬಹುದು. ಆದರೆ ಈ ಹಾದಿ ಅಷ್ಟು ಸುಲಭ ಇರೋದಿಲ್ಲ. ಅದೊಂದು ಸುದೀರ್ಘ ಮತ್ತು ಕಷ್ಟಕರ ದಾರಿಯಾಗಿದೆ. ಭಾರತದಲ್ಲಿ MBBS ಪದವಿ ಮುಗಿಸಿದ ನಂತರ ಅಮೆರಿಕದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ USMLE ಯುನೈಟೆಡ್ ಸ್ಟೇಟ್ಸ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ ಅನ್ನೋ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಈ ಪರೀಕ್ಷೆ ಭಾರತದ ಮೆಡಿಕಲ್ ಪರೀಕ್ಷೆಗಿಂತಲೂ ತುಂಬ ಕಠಿಣವಾಗಿರುತ್ತೆ. ಪರೀಕ್ಷೆ ಪಾಸಾದ ನಂತರ ಅಲ್ಲಿನ ಆಸ್ಪತ್ರೆಗಳಲ್ಲಿ ರೆಸಿಡೆನ್ಸಿ ಪಡೆಯೋದು ಸವಾಲಿನ ಕೆಲಸ ಆಗಿರುತ್ತೆ. ತರಬೇತಿ, ಓದು ಮತ್ತು ಕೆಲಸ ಎಲ್ಲವೂ ಒಟ್ಟೊಟ್ಟಿಗೆ ನಡೆಯುತ್ತಿರುತ್ತೆ. ಎಲ್ಲ ವೈದ್ಯರಿಗೂ ದೊಡ್ಡ ಸಂಬಳ ಸಿಗುತ್ತೆ ಅಂತೇನೂ ಇಲ್ಲ. ಒಳ್ಳೆಯ ಸಂಬಳ ಪಡೆಯೋಕೆ ಕನಿಷ್ಠ 5 ರಿಂದ 10 ವರ್ಷಗಳು ಸ್ಪೆಷಲೈಸೇಷನ್ ಅನುಭವ ಬೇಕಾಗುತ್ತೆ. ಇಂಟರ್ವೆನ್ಷನಲ್ ರೇಡಿಯಾಲಜಿಯಂತಹ ಕ್ಷೇತ್ರಗಳಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋರು ವರ್ಷಕ್ಕೆ $9 ಲಕ್ಷ ಅಂದರೆ ಸುಮಾರು 7.5 ಕೋಟಿ ರೂಪಾಯಿವರೆಗೂ ಗಳಿಸಬಹುದಾಗಿದೆ. H1B ವೀಸಾದಲ್ಲಿರೋ ದೊಡ್ಡ ತೊಂದರೆ ಅಂದರೆ ಜಾಬ್ ಮೊಬಿಲಿಟಿ ಕಡಿಮೆ. ನೀವು ಕೆಲಸ ಬದಲಿಸೋದು ಅಥವಾ ಬೇರೆ ಕಡೆಗೆ ವರ್ಗಾವಣೆ ಆಗೋದು ಅಷ್ಟು ಸುಲಭ ಆಗಿರೋದಿಲ್ಲ. ಅಮೆರಿಕದ ಅಸೋಸಿಯೇಷನ್ ಆಫ್ ಮೆಡಿಕಲ್ ಕಾಲೇಜಸ್ ಅಂದಾಜಿನ ಪ್ರಕಾರ 2036ರ ವೇಳೆಗೆ ಅಮೆರಿಕದಲ್ಲಿ ಸುಮಾರು 86,000 ಸ್ಪೆಷಲಿಸ್ಟ್ ವೈದ್ಯರ ಕೊರತೆ ಉಂಟಾಗಲಿದೆ. ಇದರ ಅರ್ಥ ಮುಂದಿನ ದಿನಗಳಲ್ಲಿ ಭಾರತೀಯ ವೈದ್ಯರಿಗೆ ಅಮೆರಿಕದಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಇರುತ್ತೆ. ಅಷ್ಟೇ ಅಲ್ಲ, ಈಗ ಮೆಡಿಕಲ್ ಕ್ಷೇತ್ರವು ಗ್ಲೋಬಲ್ ಆಗ್ತಾ ಇದೆ. ಭಾರತದ ಪ್ರತಿಭೆಗಳು ಜಗತ್ತಿನಾದ್ಯಂತ ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಗುರುತಿಸಿಕೊಳ್ತಿದ್ದಾರೆ.